ಕನ್ಯಾ ರಾಶಿಯವರಿಗೆ ಲಾಟ್ರಿ ಹೊಡಿತಾ ಇದೆ ಅಂತ ಹೇಳಿದ್ರು ಬಹಳ ಕಮ್ಮಿ ಆಗುತ್ತೆ. ಯಾಕಂದ್ರೆ ಆ ರೀತಿಯಾದಂತಹ ಯೋಗ ಖಂಡಿತವಾಗ್ಲೂ ನಿಮ್ಗೆ ಈ ಮಾಸದಲ್ಲಿ ಬರುತ್ತೆ. ಅದೇ ಈ ಜೂನ್ ತಿಂಗಳು ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ಶುಭವಾಗಿ ನೆರವೇರ್ಲಿಕ್ಕೆ ಈ ಮಾಸ ನಿಮಗೆ ಒಂದು ಅಡಿಪಾಯವಾಗಿ ಖಂಡಿತವಾಗ್ಲೂ ನಿಲ್ಲುತ್ತೆ. ಈ ಕುರಿತಾದ ಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ಚಾನಲ್ ಬಂದಿರುವಂತಹ ಕನ್ಯಾ ರಾಶಿಯವರು ಇನ್ನು ಸಬ್ಸ್ಕ್ರೈಬ್ ಮಾಡದ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಬಹುದು. ಕನ್ಯಾ ರಾಶಿಗೆ ಲಾಭಸ್ಥಾನಕ್ಕೆ 11ನೇ ಮನೆಯ ಒಂದು ಪ್ರವೇಶವನ್ನ ಗುರುಗ್ರಹ ಮಾಡುತ್ತೆ. ಯಾವ್ಯಾವ ಗ್ರಹ ಎಲ್ಲೆಲ್ಲಿ ಬರುತ್ತೆ ಅದನ್ನ ಪೂರ್ಣವಾಗಿ ನೋಡೋಣ. ಹಾಗೂ ನಿಮ್ಮ ಫೈನಾನ್ಷಿಯಲ್ ಸಮಸ್ಯೆಗಳೆಲ್ಲದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತೇನೆ. ಜೊತೆಯಲ್ಲಿ ನಿಮ್ಮ ಜೀವನದಲ್ಲಿ ಏನಾದ್ರೂ ಉದ್ಯೋಗ, ಪ್ರೀತಿ, ಪ್ರೇಮ ಅಥವಾ ದಾಂಪತ್ಯ ಜೀವನದಲ್ಲಿ ತೊಂದರೆಗಳಾಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನ ನಿಮ್ಗೆ ತಿಳಿಸ್ಕೊಡ್ಲಾಗುತ್ತೆ. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗೋಚಾರ ಫಲಗಳು, ಯಾವ ಗ್ರಹ ಯಾವ ಮನೆಯ ಪ್ರವೇಶ ಮಾಡ್ತಾ ಇದೆ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೋಡೋದಾಯ್ತು ಅಂದ್ರೆ ಜೂನ್ 2ನೇ ತಾರೀಕು ಬಹಳ ಜನರು ಕಾಯ್ತಾ ಇರುವಂತದ್ದು. ಗುರು ಕರ್ಕಾಟಕ ರಾಶಿ ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು. 8ನೇ ತಾರೀಕು ಶುಕ್ರ ಗ್ರಹ ಕೂಡ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. 15ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 21ಕ್ಕೆ ಕುಜಗ್ರಹ ವೃಷಭ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 22ನೇ ತಾರೀಕಿಗೆ ಬುಧ ಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಮಾಡುವಂತದ್ದು. ಅಲ್ಲಿಗೆ ಕರ್ಕಾಟಕ ರಾಶಿಯಲ್ಲಿ 3 ಗ್ರಹಗಳ ಒಂದು ಸಮ್ಮಿಲನ ಆಗ್ತಕ್ಕಂಥದ್ದು ತುಂಬಾ ಫೈನಾನ್ಷಿಯಲ್ ಗೇನ್ಸ್ ಎಲ್ಲವನ್ನ ಕೂಡ ತಂದು ಕೊಡುತ್ತೆ. ಅದೇ 29ನೇ ತಾರೀಕು ಮತ್ತೆ ಬುಧ ರೆಟ್ರೋಗ್ರೇಡ್ ಆಗಿ ಮಿಥುನ ರಾಶಿಯ ಹಿಂತಿರುಗಿ ಬರ್ತಕ್ಕಂಥದ್ದಿರುತ್ತೆ. ಹಾಗೆ ಈ ಒಂದು 3 ಗ್ರಹಗಳು ಕೂಡ ಒಂದೇ ಮನೆಯಲ್ಲಿ ಸೇರ್ತಕ್ಕಂಥದ್ದು. ಅದು ಬುಧ, ಗುರು, ಶುಕ್ರ. ಇದು ಫೈನಾನ್ಷಿಯಲ್ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತಮ ಪರಿಹಾರ ಅಂತ ಹೇಳುವಂತದ್ದಾಗ್ಬೋದು, ಅಥವಾ ಯೋಗಗಳು. ಪ್ರತಿಯೊಂದು ರಾಶಿಗೂ ಕೂಡ ಯೋಗವನ್ನ ಇದು ಕ್ರಿಯೇಟ್ ಮಾಡುತ್ತೆ. ನಮಗೆ ಹಣಕಾಸಿನ ಸಮಸ್ಯೆ ತುಂಬಾ ಇದೆ, ತುಂಬಾ ದುಡ್ಡಿನ ಸಮಸ್ಯೆಗಳಿದೆ ಅಂತ ಹೇಳಿ ಬಹಳಷ್ಟು ಜನ ಫೋನ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಬರಬೇಕಾಗಿರುವಂತಹ ದುಡ್ಡು ಸರಿಯಾದ ಸಮಯಕ್ಕೆ ನಮಗೆ ಬಂದು ತಲುಪ್ತಾ ಇಲ್ಲ, ಸಾಲ ಬಾಧೆಯಿಂದ ನಮಗೆ ಹೊರಬರೋದಕ್ಕಾಗ್ತಾ ಇಲ್ಲ. ಈ ರೀತಿ ಅನೇಕ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತಹ ಬಹಳಷ್ಟು ಜನರು ಇರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಸುಲಭವಾಗಿರತಕ್ಕಂತಹ ಪರಿಹಾರವೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸುಮಾರು ಒಂದು 3 ತಿಂಗಳ ಹಿಂದೆ ಇರಬಹುದು, ಮಂಜುನಾಥ್ ಅಂತ ಹೇಳಿ ವಿದ್ಯಾರಣ್ಯಪುರದಿಂದ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಫೋನ್ ಮುಖಾಂತರದಲ್ಲಿ. ಅವ್ರಿಗೆ ಒಂದಷ್ಟು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳ ಆಗ್ತಾ ಇರುತ್ತೆ, ಅದಕ್ಕೆಲ್ಲ ಪರಿಹಾರ ಆಗಿರುತ್ತೆ, ಅಭಿವೃದ್ಧಿನೂ ಹೊಂದಿರ್ತಾರೆ. ಆ ನಂತರ ಅವ್ರು ಕೇಳ್ತಾರೆ ಫೈನಾನ್ಸ್ ಎಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಏನಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಹೇಳಿ. ಆಗ ಅವ್ರಿಗೆ ವಿಶೇಷವಾದ ಪರಿಹಾರ ನಾನು ಸೂಚಿಸಿರ್ತೀನಿ. ಅದೇನಂದ್ರೆ ಧನ ವಶೀಕರಣ ಮಣಿಗಳಾಗಿರುತ್ತೆ. ಧನ ಆಕರ್ಷಣೆ, ಧನ ವಶೀಕರಣ ಮಣಿಗಳು. ಇದನ್ನ ಕೈಯಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದೆ. ಜಸ್ಟ್ 7 ದಿವಸದಲ್ಲಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂತಹ ರಿಸಲ್ಟ್ ಕೂಡ ಬಂದಿರೋದಿದೆ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಕೂಡ ಅದರ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಣಿಗಳನ್ನು ಬೇಕಾದವರು ತರಿಸಿ ಅದರ ಉಪಯೋಗವನ್ನ ಮಾಡ್ಕೊಳ್ಬಹುದು. ಆಗ್ಲೇ ಹೇಳಿದಾಗೆ ಗುರುಗ್ರಹ 11ನೇ ಮನೆ ಲಾಭಸ್ಥಾನದ ಪ್ರವೇಶವನ್ನ ಮಾಡುತ್ತೆ. ಹಾಗೂ ಇಷ್ಟಾರ್ಥ ಸಿದ್ಧಿಗೆ ಇದೆಲ್ಲವೂ ಕೂಡ ಒಂದು ವಿಶೇಷವಾದ ಸಮಯ ಆಗಿರುತ್ತೆ. ದೊಡ್ಡ ಸಂಸ್ಥೆಗಳು, ಪ್ರಭಾವಿ ವ್ಯಕ್ತಿಗಳು ಪರಿಚಯವಾಗಿ ನೆಟ್ವರ್ಕ್ ನಿಮ್ಮದೇನಿರುತ್ತಲ್ಲ, ಸೋಷಿಯಲ್ ನೆಟ್ವರ್ಕ್, ಅದೆಲ್ಲವೂ ಕೂಡ ವಿಸ್ತಾರ ಆಗುತ್ತೆ. ಜೂನ್ 9ರ ನಂತರ ಶುಕ್ರ ಗುರುವಿನ ಜೊತೆ ಒಂದೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕ ಲಾಭ ಅನ್ನೋದನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು. ವೃತ್ತಿಯಲ್ಲಿ ಏಳಿಗೆ ಅನ್ನೋದು ಕಂಡು ಬರುತ್ತೆ. ಅನಿರೀಕ್ಷಿತವಾಗಿ ಲಾಭ ಆಗುತ್ತೆ. ಯಾಕಂದ್ರೆ ಅಷ್ಟಮ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಹೂಡಿಕೆ ದಿಢೀರ್ ಆಗಿ ಒಂದಷ್ಟು ಏರುಪೇರುಗಳನ್ನ ಈ ಮಾಸದಲ್ಲಿ ನೀವು ನೋಡಬಹುದು. ಕೆಲವೊಬ್ಬರಿಗೆ ಲಾಭ ಆಯ್ತು ಅಂದ್ರೆ ಕೆಲವೊಬ್ಬರಿಗೆ ನಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಅಧಿಕಾರ ಪ್ರಾಪ್ತಿಯಾಗುವಂತದ್ದು ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯ 10ನೇ ಮನೆಯ ಪ್ರವೇಶ ಮಾಡ್ತಾ ಇರೋದ್ರಿಂದ ಅಧಿಕಾರದಲ್ಲಿ ಶಕ್ತಿ ಅನ್ನೋದು ಸಿಗುತ್ತೆ. ಮೇಲಧಿಕಾರಿಗಳಿಗೆ ಹೆಚ್ಚಿಗೆ ಒಂದಷ್ಟು ನಿಮ್ಮ ಮೇಲೆ ಗಮನ ಅನ್ನೋದು ಬರುತ್ತೆ. ಅವರು ನಿಮ್ಗೆ ಪಾಸಿಟಿವ್ ಆಗಿ ಒಂದು ರೆಸ್ಪಾನ್ಸ್ ಅನ್ನ ಕೊಡಬಹುದು. ಅಂದುಕೊಂಡ ಜಾಗಕ್ಕೆ ನಿಮಗೆ ವರ್ಗಾವಣೆ ಆಗ್ಬೋದು ಅಥವಾ ಪ್ರಮೋಷನ್ ಅನ್ನೋದಾಗುತ್ತೆ. ಬುದ್ಧಿವಂತಿಕೆ ಬಗ್ಗೆ ಹೇಳೋದಾಯ್ತು ಅಂದ್ರೆ ಬುಧಾದಿತ್ಯ ಯೋಗದ ಪ್ರಭಾವದಿಂದಾಗಿ ನಿಮ್ಮ ಚಾಣಾಕ್ಷತನ ಹೆಚ್ಚಾಗುತ್ತೆ. ವ್ಯಾಪಾರ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಬುದ್ಧಿವಂತಿಕೆ ತುಂಬಾ ಚೆನ್ನಾಗುತ್ತೆ.
ಇನ್ನು ಕುಟುಂಬ ಮತ್ತು ಸಂಬಂಧಗಳು ಹೇಗಿರುತ್ತೆ ಅಂದ್ರೆ ಮದುವೆ ಕಾರ್ಯಗಳಲ್ಲಿ ಇಷ್ಟು ದಿನ ಏನಾದ್ರು ಮದುವೆಯಲ್ಲಿ ಅಡೆತಡೆಗಳು ನಿಧಾನಗತಿ ಇತ್ತು ಅಂದ್ರೆ ಜೂನ್ ತಿಂಗಳಲ್ಲಿ ವಿವಾಹದ ಮಾತುಕತೆ ಆಗುತ್ತೆ, ಅಕ್ಟೋಬರ್ ಒಳಗಡೆ ವಿವಾಹ ಆಗುತ್ತೆ. ಹಾಗೂ ಸಂಗಾತಿಯೊಂದಿಗೆ ಹೊಂದಾಣಿಕೆ ಆಗೋದ್ರಲ್ಲಿ ಸ್ವಲ್ಪ ಅಡೆತಡೆಗಳಾಗುತ್ತೆ, ಸಣ್ಣ ಪುಟ್ಟ ಮನಸ್ತಾಪಗಳು, ಗುರುವಿನ ದೃಷ್ಟಿ ಇರೋದ್ರಿಂದಾಗಿ ದೂರವಾಗುವಂತದ್ದು ಅಥವಾ ಇಬ್ರು ಒಂದೇ ಮನೆಯಲ್ಲಿ ಇದ್ರು ಒಂದೇ ಮನೆಯಲ್ಲಿ ಇಲ್ದೇ ಇರೋ ಹಾಗೆ ಆಗುವಂತಹ ಸಂದರ್ಭ ಬರುತ್ತೆ. ಇನ್ನ ಸಹೋದರ ಸಹೋದರಿಯೊಂದಿಗೆ ಕಿರಿಯರಾಗಿದ್ರೆ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುವಂತ ಸಾಧ್ಯತೆ. ಹಾಗೂ ಆಲಸ್ಯವನ್ನ ದೂರ ಇಡಿ. ಶನಿಯ ದೃಷ್ಟಿಯಿಂದ ಕೆಲಸವನ್ನ ಮುಂದೂಡುವಂತಹ ಪ್ರವೃತ್ತಿ ಇತ್ತು ಅಂದ್ರೆ ಆಲಸ್ಯ ಬಿಟ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿ. ಗೃಹಿಣಿಯರಿಗೆ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅಗ್ನಿ ಅಥವಾ ಚಾಕುವಿನ ಆಯುಧಗಳಿಂದ ತೊಂದರೆಗಳಾಗುತ್ತೆ, ಎಚ್ಚರಿಕೆಯಿಂದ ಇರಿ. ವಾಹನ ಚಲಾವಣೆ ಮಾಡಬೇಕಾದ್ರೆ ಅಷ್ಟಮ ಕುಜನ ಪ್ರಭಾವದಿಂದ ಅಪಘಾತ ಆಗುವ ಸಂದರ್ಭಗಳು ಬರುತ್ತೆ. ನಿಮ್ ತಪ್ಪಿಲ್ಲ ಅಂದ್ರೆ ಎದುರುಗಡೆ ಬಂದು ಗುದ್ದಿದ್ರೆ ಏನ್ ಮಾಡ್ತೀರಾ? ಹಾಗಾಗಿ ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡಿ ಈ ಒಂದು ಮಾಸದಲ್ಲಿ. ಹಾಗೂ ಮಾನಸಿಕ ಆರೋಗ್ಯ ಅಂದ್ರೆ ಮೆಂಟಲ್ ಹೆಲ್ತ್, ನಿದ್ರಾಹೀನತೆ ಆಗುವಂತದ್ದು, ಮೊಬೈಲ್ ಇಡೀ ದಿವಸ ಮೊಬೈಲ್ ನೋಡುವಂತದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈ ಕನ್ಯಾ ರಾಶಿಯಲ್ಲಿ ಬರುವಂತದ್ದು 3 ನಕ್ಷತ್ರಗಳು, ಉತ್ತರ, ಹಸ್ತ ಮತ್ತು ಚಿತ್ತ ನಕ್ಷತ್ರಗಳು. ಸರ್ಕಾರಿ ನೌಕರಿಯರಿಗೆ ಇತ್ತು ಅಂದ್ರು ನಿಮ್ಗೆಲ್ರಿಗೂ ಶುಭ ಆಗುತ್ತೆ. ಹಾಗೂ ಆದಾಯದ ಮೂಲ ಹೆಚ್ಚಾಗುತ್ತೆ, ಅಂದ್ರೆ ಒಂದೇ ಸೋರ್ಸ್ ಆಫ್ ಇನ್ಕಮ್ ಗಿಂತ ಜಾಸ್ತಿ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ವೈದ್ಯರಿಗೆ ಇದು ಉತ್ತಮ ಸಂದರ್ಭ ಆಗಿರುವಂತದ್ದು. ಈ ತಿಂಗಳು ಕನ್ಯಾ ರಾಶಿಯವರಿಗೆ ಒಟ್ಟಾರೆ 80% ಶುಭ ಇತ್ತು ಅಂದ್ರೆ 20% ಸ್ವಲ್ಪ ನೋಡಿ ಮಾಡಬಹುದಂತಹ ಕೆಲಸ ಕಾರ್ಯಗಳಿಗೆ ಗಮನವನ್ನ ಕೊಟ್ಕೊಳ್ಳಿ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳು ಈ ಮಾಸದಲ್ಲಿ ನೆರವೇರ್ಲಿಕ್ಕೆ, ಆ ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿ ಆಗ್ಲಿಕ್ಕೆ ಗುರುವಿನ ದರ್ಶನವನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಉದ್ಯೋಗ, ಪ್ರೀತಿ, ಪ್ರೇಮ, ದಾಂಪತ್ಯದಲ್ಲಿ ಸಮಸ್ಯೆಗಳಾಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಶಾಸ್ತ್ರೋಕ್ತ ಸುಲಭ ಪರಿಹಾರ ತಿಳಿಸ್ಕೊಳ್ಳಲಾಗುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.